ಈಗ ರಾಮ ಮಂದಿರ ಉದ್ಘಾಟನೆ 22ನೇ ತಾರೀಕಿಗೆ ಈ ಟೈಮ್ನಲ್ಲಿ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ, ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದ್ದೇನೆ ಸರ್? ಅದು ನಮ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತು ಅಂತ ಅವು ಇದ್ದಿದ್ದಿಲ್ರಿ, ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗಿ ನಾನು ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 92ರ ಎಷ್ಟು ದಿನ ಒಳಗಿದ್ರಿ? ಅವಾಗ 8 ತಿಂಗಳೈತ್ರಿ. ಅವತ್ತು ಏನಾದ್ರಿ? ಅವತ್ತು ಡಿಸೆಂಬರ್ 5ನೇ ತಾರೀಕಿಗೆ ಏನಾಯ್ತು? ಡಿಸೆಂಬರ್ 5 ತಾರೀಕಿಗೆ ಏನಾಯ್ತು? ಅದಕ್ಕೇನ್ರಿ ಎಲ್ಲರೂ ಪ್ರೋತ್ಸಾಹಿದ್ರು, ಒಳಗಿದ್ದೆ ನಾನು. ಎಲ್ಲರೂ ಅವಾಗ ಬಂದ್ರು, ಬಿಜೆಪಿ ಕಾರ್ಯಕರ್ತರು ಬಂದ್ರು, ನನ್ನ ಸಿಬ್ಬಂದಿ ಎಲ್ಲ ಬಂದಿದ್ರು, ಬಿಡಿಸ್ಕೊಂಡು ಹೋದ್ರು ನನಗೆ. ಅಲ್ಲಲ್ಲ, ಅವತ್ತು 1992 ಡಿಸೆಂಬರ್ 5 ನಾವು ರಾಮ ಮಂದಿರ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ, ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್. ನಾನು ವಾರಂಟ್ ಕೊಟ್ಟಿಲ್ಲ, ಸಮನ್ಸ್ ಕೊಟ್ಟಿಲ್ಲ, ಹಂಗ ವಾರಂಟ್ ತಗೊಂಡೋಗಿ ಮನೆ ಕಡೆ ಇದು ಐತಿ, ರೇಷನ್ ತಗೊಂಡ್ ಹೋಗೋದೈತಿ ಅಂತ ಹೇಳಿ ತಗೊಂಡೋಗಿ. ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ, ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ರಿ, ಇಲ್ಲಿ ಬಿಜೆಪಿ ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಇದ್ರೊಳಗೆ ಗೊತ್ತಾಗಿತ್ತು ಸರ್ ನಮ್ಗೆ. ಈಗ ರಾಮ ಮಂದಿರ ಉದ್ಘಾಟನೆ 22ನೇ ತಾರೀಕಿಗೆ ಈ ಟೈಮ್ನಲ್ಲಿ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ, ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದ್ದೇನೆ ಸರ್? ಅದು ನಮ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತು ಅಂತ ಅವು ಇದ್ದಿದ್ದಿಲ್ರಿ, ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗಿ ನಾನು ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 92ರ ಎಷ್ಟು ದಿನ ಒಳಗಿದ್ರಿ? ಅವಾಗ 8 ತಿಂಗಳೈತ್ರಿ. ಅವತ್ತು ಏನಾದ್ರಿ? ಅವತ್ತು ಡಿಸೆಂಬರ್ 5ನೇ ತಾರೀಕಿಗೆ ಏನಾಯ್ತು? ಡಿಸೆಂಬರ್ 5 ತಾರೀಕಿಗೆ ಏನಾಯ್ತು? ನಾನು ವಾರಂಟ್ ಕೊಟ್ಟಿಲ್ಲ, ಸಮನ್ಸ್ ಕೊಟ್ಟಿಲ್ಲ, ಹಂಗ ವಾರಂಟ್ ತಗೊಂಡೋಗಿ ಮನೆ ಕಡೆ ಇದು ಐತಿ, ರೇಷನ್ ತಗೊಂಡ್ ಹೋಗೋದೈತಿ ಅಂತ ಹೇಳಿ ತಗೊಂಡೋಗಿ. ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ, ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ರಿ, ಇಲ್ಲಿ ಬಿಜೆಪಿ ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಇದ್ರೊಳಗೆ ಗೊತ್ತಾಗಿತ್ತು ಸರ್ ನಮ್ಗೆ. ಈಗ ರಾಮ ಮಂದಿರ ಉದ್ಘಾಟನೆ 22ನೇ ತಾರೀಕಿಗೆ ಈ ಟೈಮ್ನಲ್ಲಿ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ, ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದ್ದೇನೆ ಸರ್? ಅದು ನಮ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತು ಅಂತ ಅವು ಇದ್ದಿದ್ದಿಲ್ರಿ, ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗಿ ನಾನು ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 92ರ ಎಷ್ಟು ದಿನ ಒಳಗಿದ್ರಿ? ಅವಾಗ 8 ತಿಂಗಳೈತ್ರಿ. ಅವತ್ತು ಏನಾದ್ರಿ? ಅವತ್ತು ಡಿಸೆಂಬರ್ 5ನೇ ತಾರೀಕಿಗೆ ಏನಾಯ್ತು? ಡಿಸೆಂಬರ್ 5 ತಾರೀಕಿಗೆ ಏನಾಯ್ತು? ನಾನು ವಾರಂಟ್ ಕೊಟ್ಟಿಲ್ಲ, ಸಮನ್ಸ್ ಕೊಟ್ಟಿಲ್ಲ. ಶುಕ್ರವಾರ ದಿನ ಕರ್ಕೊಂಡು ಹೋದ್ರು. ನನಗೇನಂತ ಹೇಳಿದ್ರು, ನಿಮ್ ಕಡೆ ಕೆಲಸ ಐತಿ ಅಂದ್ರೆ ಏನೈತಿ ಅಂತ, ಸ್ವಲ್ಪ ಮನಿಗೆ ರೇಷನ್ ತಗೊಂಡ್ ಹೋಗೋದೈತಿ ಅಂತ ಹೇಳಿದ್ರು. ಕರ್ಕೊಂಡು ಹೋಗಿ ಅಲ್ಲಿ ನಿಂದರ್ಸಿ ಪೊಲೀಸರಿಗೆ ಕಳಿಸಿ ತಾಬಡ್ ತುಬಡ್ ಒಳಗೆ ಹಾಕ್ಯಾರ. ಅವು ಮದ್ದಿಂದ ಎಲ್ಲ ಬಿಡುಗಡೆ ಆಗ್ಯಾವ್ರಿ, ಒಂದೇ ಕೇಸ್ ಹುಟ್ಟಿದ್ರಿ. ಅವಾಗ ಹಿಂದಿದ್ದಿದ್ರಿ 32 ವರ್ಷ ಹಿಂದದ ಆಗಿದ್ದು. ಕಾರ್ಯಶಿವ ಇದ್ದಿದ್ರಿ, ನಾನು ಬಜರಂಗ ದಳದ ಆಗಿದ್ದ ಸಲಾಗಿ ಈ ಕೇಸ್ ಹಾಕಿ ಕಳ್ಸ್ಯಾರ ಅವ್ರು. ಯಾವ ಕೇಸ ಇಲ್ರಿ, ಕೇಳಿರಿ ಅವ್ರು, ಕೇಳಿ सरकारी क्या है, कुछ करने वाले करते हैं, हमें तो राम सेना के लिए करने के लिए तो रेडी सब, अभी फिर भी जाने वाला मैं राम सेना ಗಲಭೆ ಕೇಸ್ ಗಂಭೀರ ಕೇಸ್ ಅಂತ ಹೇಳಿ ರಾಜ್ಯ ಸರ್ಕಾರ ಆರೋಪ ಮಾಡ್ತದೆ. ಆ ಕೇಸ್ ಏನಾಗಿತ್ತು ಅವಾಗ ನೀವು ಅಲ್ಲಿ ಎಲ್ಲಿದ್ರಿ? ಪೂಜಾರಿ ಅವರಿಗೆ ನಿನ್ನೆ ಬೇಲನ್ನು ಮಂಜೂರು ಮಾಡಿತ್ತು ನ್ಯಾಯಾಲಯ. ಇವತ್ತು ಅವರ ಬಿಡುಗಡೆಯಾಗಿದೆ. ಬಿಡುಗಡೆಯಾಗಿ ಬರ್ತಾ ಇದ್ದ ಹಾಗೆ ಮಾಧ್ಯಮಗಳಿಗೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಯಾವುದೇ ಕಾರಣಗಳನ್ನು ಹೇಳದೇನೆ ನನ್ನನ್ನು ಅರೆಸ್ಟ್ ಮಾಡಿದರು, ಯಾವ ಉದ್ದೇಶಕ್ಕಾಗಿ ನನ್ನನ್ನು ಬಂಧಿಸಿದ್ರು ಅನ್ನೋದು ಕೂಡ ಗೊತ್ತಾಗಿರಲಿಲ್ಲ. 16 ಕೇಸ್ಗಳಲ್ಲಿ ಬಹುತೇಕ ಎಲ್ಲವೂ ಕೂಡ ಖುಲಾಸೆಯಾಗಿತ್ತು. ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದ ಹಾಗೆ ನನ್ನನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ರು ಅಂಥೇಳಿ ಅರೆಸ್ಟ್ಗೂ ಮೊದಲಿನ ಘಟನೆಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ರು. ಈಗ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆ ಆಗಿರುವಂತಹದ್ದು. ಶ್ರೀಕಾಂತ್ ಪೂಜಾರಿ ಅವರನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ರಾಜ್ಯದ ಹಲವು ಕಡೆಗಳಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ಮಾಡಿತ್ತು. ಹಿಂದೂ ವಿರೋಧಿ ಸರ್ಕಾರ ಕಾಂಗ್ರೆಸ್ ಅಂಥೇಳಿ ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ಕೂಡ ಮಾಡಲಾಗಿತ್ತು. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂಥೇಳಿ ಬಿಜೆಪಿಯ ನಾಯಕರುಗಳು ಆಯಾ ಪೊಲೀಸ್ ಠಾಣೆಯ ಮುಂದೆ ನಿಂತು ಅಭಿಯಾನವನ್ನು ಕೂಡ ಮಾಡಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಎಲ್ಲ ಬೆಳವಣಿಗೆಗಳ ನಡುವೆ ನಿನ್ನೆ ಶ್ರೀಕಾಂತ್ ಪೂಜಾರಿ ಅವರಿಗೆ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತು.